ಮನೇಲಿ ಟ್ರೈ ಮಾಡಿ. ಸಿಂಪಲ್ ಆಗಿರುವಂಥ ಮೊಸರನ್ನ ಅಂತ ಹೇಳ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೇವೆ. ಬನ್ನಿ, ಸಾಯಂಕಾಲ ಸಡನ್ಲಿ ಬಿಸಿಲಾಗ ಮಳೆ ಯಾವ ಥರ ಸ್ಟಾರ್ಟ್ ಆಗಿದೆ ತೋರಿಸ್ತೇನೆ ನಿಮಗೆ. ಲಾಗ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದರ ಮಳೆ ನೋಡಿ, ಬಿಸಿಲಿದೆ, ಕಾಣ್ತಿದೆ ನಿಮಗೂ ಕೂಡ. ಬಿಸಿಲಾಗ ಮಳೆ ತುಂಬ ಜೋರು ಸ್ಟಾರ್ಟ್ ಆಗಿದೆ. ಯಜಮಾನ್ರಿ ಧನುಷನ್ ಕರ್ಕೊಂಬಂದರು ಕಾಲೇಜಿಂದ. ಟೈಮ್ ಬಂದು 5 ಗಂಟೆಗಿದೆ ಸಾಯಂಕಾಲ. ಲಾಗ್ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬೆಳಗ್ಗೆಯಿಂದ ಮಾಡಿರಲಿಲ್ಲ. ಇಲ್ಲಿ ಯಜಮಾನ್ರಿಗೆ ಸಾಯಂಕಾಲ ಚಹಾ ಮಾಡಿಕೊಟ್ಟೆ, ಬ್ರೆಡ್ ಚಹಾ. ಇಲ್ಲಿ ಅವನು ಡ್ರೆಸ್ ಚೇಂಜ್ ಮಾಡಿದ. ಬಂತು ನೋಡ್ರಿ ಮೆಸೇಜ್, ಏನೋ ನಿಮ್ಮ ವಾಟ್ಸಪ್ಪಿಗೆ ಬಾಲಚಂದ್ರ ನಂದ ಇದೆ. ಇಲ್ಲೈತೆ ನೋಡ್ರಿ. ಹೌದು, ಇವ್ರು ನೋಡಿ ಇದ್ರಾಗಿರ್ತಿದ್ರು. ಇದು ಹುಲಿ ವೇಷದಲ್ಲಿ ಜಾಸ್ತಿ ಇರ್ತಿದ್ರು. ಇವ್ರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಮನೆ ಹತ್ರ ಸ್ನೇಹಿತರೆ. ಅದಕ್ಕೆ ಫೋಟೋ ನಾನು ಜಾಸ್ತಿ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇಲ್ಲಿ ನಮ್ಮ ಬಾಸ್ ನೀರು ಬಂದಿದೆ ಅಂಥೇಳಿ ನೀರು ತುಂಬ್ತಾ ಇದ್ದಾರೆ. ಇವ್ರೀಗ ಚಹಾ ಕುಡಿದ್ಬಿಟ್ಟು ಕ್ಲಾಸಿಗೆ ಹೋಗ್ತಾರೆ ಈಗ ಸಾಯಂಕಾಲ. ಇವಂಟ್ರಿಗೆ ಜೋಡಿಸಿ ನೋಡಿ. ಸಾಯಂಕಾಲ ಸ್ನೇಹಿತರೆ ಮಧ್ಯಾಹ್ನ ಅನ್ನ ಮಾಡಿದ್ನಿ. ಅನ್ನ ಮಾಡಿದರೆ ಯಾರೂ ತಿಂದಿಲ್ಲ, ಹಾಗೇ ಇದೆ. ಅದಕ್ಕೆ ಸಾಂಬಾರು ಮಾಡೋ ಅಂದರೆ ಯಜಮಾನರು. ಮಕ್ಕಳಿಗೆ ಸಾಂಬಾರು ಇಷ್ಟ ಇಲ್ಲ, ಅದಕ್ಕೆ ಅವರಿಗೆ ಸ್ವಲ್ಪ ಮೊಸರನ್ನ ಮಾಡಿಡಬೇಕು ಅಂಥೇಳಿ ಕರಿಬೇವು ಸೊಪ್ಪು ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಷ್ಟೊತ್ತು ನೀರು ಬಂದಿತ್ತು, ನೀರು ತುಂಬಿದ ಧನುಷ. ಅವನು ಅಮ್ಮನ ಮನೆಗೆ ಹೋದ. ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡು ಹೋಗ್ತೇನೆ. ಚೆನ್ನಾಗಿದೆ ಕರಿಬೇವು ಸೊಪ್ಪು. ಎಳೆದು ಮೊಸರನ್ನ ಮಾಡಿಬಿಡ್ತೇನೆ. ನಂಗೊಂದು ರೆಸಿಪಿ ಕೂಡ ಆಗುತ್ತೆ, ಹಾಗೆ ತಿನ್ನೋದಕ್ಕೂ ಒಳ್ಳೆಯದಾಗುತ್ತೆ. ತಿಮಾರಿ ನೋಡಿ ಎಷ್ಟು ಒಳ್ಳೇದು ಬಂದಿದೆಯಲ್ಲ, ಮಸ್ತಾಗಿದೆ ತಿಮಾರಿ ಮಾತ್ರ. ಚಟ್ನಿ ಮಾಡಬೇಕು ಅನ್ನಕ್ಕೆ, ಅದು ಮಸ್ತಾಗುತ್ತೆ. ನಾಳೆ ಅಥವಾ ನಾಡಿದ್ದು ಮಾಡ್ತೀನಿ. ತುಂಬ ಬಂದಿದೆ ತಿಮಾರಿ ಅಂತೂ. ಮತ್ತು ಬಿಸಿಲು ನೋಡಿ, ಇಷ್ಟೊತ್ತನ ಮಳೆ ಆಯಿತು. ಯಜಮಾನರು ಗೋಧಿ ಸ್ವಲ್ಪ ತೊಗೊಂಡು ಹೋದರು ಬೀಸಲಿಕ್ಕೆ. ಯಾಕಂದರೆ ಮಳೆ ಅಲ್ಲ ಈಗ, ಅದು ಬೂಸರೆಲ್ಲ ಬರುತ್ತೆ ಅಂಥೇಳಿ ತೊಗೊಂಡು ಹೋಗಿದ್ದಾರೆ. ಇನ್ನೊಂದೇನು, ಇಲ್ಲಿ ಸ್ವಲ್ಪ ದಾಳಂಬ್ರಿಕಾಯಿ ಬಿಡಿಸಿಟ್ಟಿದ್ದೇನೆ. ನಾವು ಊರಿಂದ ಬರುವಾಗ ಏನು ತಂದಿನೆಲ್ಲ ದಾಳಂಬ್ರಿಕಾಯಿ ಇನ್ನೂ ಉಂಟು. ಅದಕ್ಕಾಗಿ ಇದೊಂದು ಸೊಪ್ಪು ದಾಳಂಬ್ರಿಕಾಯಿ ಹಾಕಿ ಮೊಸರನ್ನ ಮಾಡಿರ್ತೀನಿ. ಮಕ್ಕಳಿಗೆ ಯಜಮಾನ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ಅನ್ನ ಮಾಡಿರೋದು, ಅನ್ನ ಹಾಗೇ ಇದೆ, ಯಾರೂ ತಿಂದಿಲ್ಲ. ಈಗ ಗ್ಯಾರಂಟಿ ಬಯಸ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಸಬಸಿಗೆ ಸೊಪ್ಪಿದೆ, ನಿನ್ನೆ ಯಜಮಾನ್ರು ತಂದಿರೋದು. ಇದನ್ನೀಗ ಪದಾರ್ಥ ಮಾಡ್ಕೊತೀನಿ. ಇದಿಷ್ಟು ಅಡಿಮೆ ಸಿಗ್ತೀನಿ ಬನ್ನಿ. ನೋಡಿ ಮೊಸರನ್ನ, ಕಲರ್ಫುಲ್ಲಾಗಿರೋಂಥ ಮೊಸರನ್ನ ತುಂಬಾ ಟೇಸ್ಟಿಯಾಗಿದೆ ಸ್ನೇಹಿತರೆ. ನಾನು ಚೆಕ್ ಮಾಡಿದೆ. ಮುಚ್ಚಳ ಚಟ್ನಿ ಶ್ರೇಯ ಬಂದಾಳೆ ಈಗ ಆಲ್ರೆಡಿ ಕಾಲೇಜಿಂದ. ಹಾಂ, ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ನೀರು ಕುದೀತಾ ಇದೆ. ಈ ಕುದಿ ನೀರನ್ನು ಇದಕ್ಕೆ ಹಾಕ್ತೀನಿ, ಯಾಕಂದರೆ ಬೇಗ ನೆನಿತಾಯಿವು. ಸ್ವಲ್ಪ ಬೇಗ ನೆನೆದ್ರೆ ಇವಕ್ಕ ಪದಾರ್ಥ ಮಾಡೋದಕ್ಕೆ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ನೆನೆಯಲಿಯೋದು. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಈಗ ಉಪ್ಪು ಹಾಕಿದೆ. ಈಗ ಇದನ್ನು ನಾನು ಹಿಟ್ಟು ನಾದ್ಕೊಂಡ್ಬಿಡ್ತೀನಿ ಚಪಾತಿ ಮಾಡಲಿಕ್ಕೆ. ಹಾಗೆ ಇಲ್ಲಿ ಸೊಪ್ಪು, ನಿನ್ನೆ ಸಬಸಿಗೆ ಸೊಪ್ಪಿದೆ ಅಂತ ಹೇಳಿದ್ನಲ್ಲ, ಇದನ್ನು ಕಟ್ ಮಾಡಿ ಇದು ಮತ್ತು ಈ ಬೇಳೆ ಮಿಕ್ಸ್ ಮಾಡಿ ಪದಾರ್ಥ ಮಾಡಬೇಕು. ಈಗ ಅಷ್ಟೇ, ಇದಿಷ್ಟು ಈಗ ರೆಡಿ ಮಾಡ್ಕೋತೇನೆ. ನೋಡಿ ಸ್ನೇಹಿತರೆ, ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ಪೇಟೆಗೆ ಹೋಗ್ತಾಯಿದ್ವಿ. ಚಪ್ಪಲ್ ಬೇಕಾಗಿದೆ, ಚಪ್ಪಲ್ ತರಲಿಕ್ಕೆ ಅಂತೇಳಿ ಪೇಟೆಗೆ ಹೋಗಿ ಇನ್ನೇನು 2-3 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಚಪ್ಪಲ್ ಬೇಕಾಗಿದ್ದು, ಚಪ್ಪಲ್ ತರಬೇಕಂತೇಳಿ ಶ್ರೇಯಾ ನಾನು ಹೋಗ್ತಾಯಿದ್ವಿ. ಅವಳು ಈ ಕಾಲೇಜಿಂದ ಬಂದು, ನಾನು ಇಲ್ಲಿ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೇನೆ. ಹಾಗೆ ಇಲ್ಲಿ ಮೊಸರನ್ನ ಕೂಡ ರೆಡಿ ಇದೆ ರಾತ್ರಿ ಊಟಕ್ಕೆ. ಮತ್ತು ಇಲ್ಲಿ ಪದಾರ್ಥ ಕೂಡ ಕುದೀತಾ ಇದೆ. ಏನು ಬೇಳೆ ನಾನು ನೆನೆಯಿಟ್ಟಿದ್ನಲ್ಲ ಆವಾಗಲೇ, ತಿಳು ಬೇಳೆ ನೆನೆಯಿಟ್ಟಿದೆ. ಸ್ವಲ್ಪ ಈ ಥರ ಒಗ್ಗರಣೆ ಕೊಟ್ಟ ಮೇಲೆ ನೀರು ಹಾಕಿ ಬೇಯಿಸಿದರೆ
ಸೊಪ್ಪು ಇಲ್ಲಿ ಸೊಪ್ಪನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಟಿದ್ದೀನಿ ನೋಡಿ. ಈ ಥರ ಅಲ್ಲೇ ಇರ್ಬಿಡು, ಅಷ್ಟು ನೀರು ಬಸಿತೈತಿ. ಇನ್ನು ಇದಕ್ಕೆ ಸೊಪ್ಪೊಂದು ಹಾಕಿ ಬೇಯಿಸಿದ್ರೆ ಆಯ್ತು. ಇನ್ನೊಂದು ಸ್ವಲ್ಪ ಇದು ಬೇಯಬೇಕು. ಮತ್ತು ಇಲ್ಲಿ ಮಧ್ಯಾಹ್ನ ಮಾಡಿರೋದು ಅನ್ನ ಕೂಡ ಇದೆ. ಹಾಗಾಗಿ ಇದು ಬಂದು ಈಗ ಚಪಾತಿ ಬಂದ್ ಮಾಡ್ತೇನೆ. ಇಲ್ಲಿ ಇವ್ರು ನೋಡಿ, ಇವರು ಪೇಟೆಗೆ ರೆಡಿ ಆಯ್ಕೋತಾರೆ ಇಲ್ಲಿ ಅಲ್ಲ ಶ್ರಾ? ಯಾಕೆ ಹೋಗೋದು ಪೇಟೆಗೆ? ಸ್ಲೀಪರ್ಸ್ ತರೋದಕ್ಕೆ ಕಳಕ್ಕೆ ಸ್ನೇಹಿತರೆ. ಹಾಗಾಗಿ ಈಗ ಹೋಗಬೇಕು. ಇಲ್ಲಿ ದಾಳಂಬ್ರಿಕಾಯಿ ಸಿಪ್ಪೆ ತೆಗೆದಿಟ್ಟಿದೆ ಎಲ್ಲರಿಗೂ ತಿನ್ನೋದಕ್ಕೆ. ಇದು ತಟ್ಟೆ ತುಂಬ ತೆಗೆದಿಟ್ಟಿದ್ದೆ ಇವತ್ತು. ನಾನು ಒಬ್ಬಳೇ ತಿಂದದ್ದು. ಇವು ಹಾಳಾಗಕತ್ತಿದ್ವು, ಅದಕ್ಕಾಗಿ ತಿಂದೇನು ಸ್ನೇಹಿತರೆ. ಗೋಧಿ ಹುಡಿ ಬೀಸ್ಕೊಂಬಂದ್ರೆ ಯಜಮಾನ್ರು, ಸ್ವಲ್ಪ ಬೀಸ್ಕೊಂಬಂದಾರ, ಸ್ವಲ್ಪ ಇಲ್ಲಿ ತೆಗೆದಿಟ್ಟಿನಿ ನೋಡಿ ಗೋಧಿ. ಯಾಕೆ ಹೊಟ್ಟೆ ಹಸದ್ ಬಿಡ್ತಾ? ಊಟ ಮಾಡಲ್ಲ? ಅನ್ನ ಮೊಸರು ಐತಿ, ಅನ್ನ ಐತಿ. ಇವ್ರಿನ ಬರಲೇ ಇಲ್ಲ ನಿಮ್ಮಪ್ಪ. ಅದು ಬಂದ್ರ? ಇಲ್ಲ, ಇನ್ನೂ ಬರಲಿಲ್ಲ ನೋಡಿ. ಹಸುಗಳಿಗೆ ಈ ಥರ ಹುಲ್ಲಿದ್ರೆ ಹೇಗಿರುತ್ತೆ ಹೇಳಿ? ಎಷ್ಟೊಂದು ಹುಲ್ಲು ಎಷ್ಟು ಚೆನ್ನಾಗಿ ಎಳೀದಿದೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಆದರೆ ಯಾರಾದರೂ ಬಿಡ್ತಿದ್ರೆ ಈ ಥರ. ಇಲ್ಲಿ ತೊಗೊಂಡೋಗಿ ಅಂದರೆ ಯಾರು ತೊಗೊಂಡು ಹೋಗಲ್ಲ. ನಮ್ಮ ಯಜಮಾನ್ರು ಬರ್ತಾನೆ ಇಲ್ಲ. ಚಪಾತಿ ಮಾಡಿಬಿಡ್ತೀನಿ ಶ್ರೇ, ಮತ್ತು ಬರ್ತಾ ಇಲ್ಲ ಅಂತ ಮಾಡೋದಿನ್ನು ಅಲ್ವಾ? ಬರ್ತಾ ಇಲ್ಲ ಸ್ನೇಹಿತರೆ, ಲೇಟ್ ಮಾಡಿದರೆ ಯಾಕೋ. ಮತ್ತು ಈಗ ನೋಡಿ, ಇದು ಕೂಡ ಬೇಳೆ, ತುಳು ಬೇಳೆ ಹಾಕಿದ್ದೇನೆ. ಸ್ವಲ್ಪ ಬೇಗನೆ ಬೇಯಿತು ಇದು. ಹಾಗಾಗಿ ಈಗ ಚಪಾತಿ ಮಾಡಿಬಿಡ್ತೀನಿ, ಲೇಟ್ ಆಗುತ್ತೆ. ಇವತ್ತು ಮೊಸರನ್ನದು ರೆಸಿಪಿ ಬರುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ. ಲಾಗ್ ತುಂಬ ಚಿಕ್ಕದಾದರೆ ಹಾಕ್ತೀನಿ, ಚಿಕ್ಕದಾಗ್ಲಿಕ್ಕಂದ್ರೆ ಹಾಕಲ್ಲ. ದೊಡ್ಡದ್ರಲ್ಲಿ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಚಪ್ಪಲ್ ಅಂಗಡಿಗೆ ಬೇರೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಣ. ಇವರಂತೂ ಮೊಬೈಲ್ ಹಿಡಿಯಲ್ಲ, ಮಾಡಲ್ಲ ಇವರು. ಹಾಗಾಗಿ ಸ್ನೇಹಿತರೆ ನೋಡಿ, ಸ್ನೇಹಿತರೆ ಇಲ್ಲಿ ಪದಾರ್ಥ ಹಾಕಿ ಕುದಿಸ್ಕೊಳ್ಬೇಕು ನೋಡಿ. ಈಗ ಕೂಡ ನೋಡಿ, ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ. ಇದು ಇನ್ನೊಂದು ಸ್ವಲ್ಪ ಬೇಗ ಆಯಿತು. ಸೊಪ್ಪು ಹಾಕಿ ತುಂಬ ಹೊತ್ತು ಬೇಯಿಸಬಾರ್ದು, ಬೇಳೆ ಇರೋದ್ರಿಂದ ಬೇಯಿಸ್ತಾ ಇದ್ದೀನಿ. ಇದು ಬೇಳೆ. ಈಗ ನಾವು ಯಜಮಾನ್ರು ಬಂದಿದ್ದಾರೆ, ಪೇಟೆಗೆ ಹೋಗ್ತೀವಿ ಈಗ. ಹಾಂ, ಅಲ್ಲೇ ಕೊಡು. ಅದೆಲ್ಲಿ ಚಂಡಿ ಒಂದು ಸ್ವಲ್ಪ ಇದನ್ನು ತಂದು ಹಾಕಿ ಹಚ್ಚು. ಹಾಂ, ತೊಳ್ಯಾಕಿಡು ಅದನ್ನು ಹಿಂದೋದು, ಅದನ್ನು ಹಿಂದ್ಗಡೆ ತೊಳ್ಯಾಕಿಡ್ದನು. ಅವರ್ ತೊಗೊಂಬ ಅಟ್ಟು ಕೂಡ ಹಚ್ಚಿಬಿಡು ರೀ. ಹಿಂದೆ ನೀರು ಹಾಕಿ ತೊಳ್ಯಾಕಿಟ್ಬಿಡು. ನೋಡಿ ಸ್ನೇಹಿತರೆ, ಇಲ್ಲಿ ಕಸಕ್ಕೆ ಬೆಂಕಿ ಕೊಡ್ತಾ ಇದ್ದಾನೆ ಧನುಷ. ಇಲ್ಲಿ ಇವರು ರೆಡಿಯಾಗಿ ಬರ್ತಾಯಿದ್ದಾರೆ. ಈಗ ಪೇಟೆ ಹೋಗಿ ಬರ್ತೇವೆ ನೋಡಿ. ಇಲ್ಲಿ ಹಬ್ಬ ಯಾವ ಥರ ಹಾದೋಗಿದೆ, ದಾರಿ ಮಾಡಿದೆ. ಅದು ಹಬ್ಬ ಅಲ್ಲ. ಯಾರು ಹೇಳ ನಾನು? ಹಬ್ಬ ಅಲ್ಲ, ಕಾರ್ತಿ ಹಾದಾಗ್ಯಾನ. ಮುಂಜಾನೆ ಹಿಂಗೆ ಹಾದಾಗ್ಯಾನ ಕಾರ್ತಿ. ಯಾವ ಕಾರ್ತಿ? ಅಲ್ಲ ನೋಡಲ್ಲ, ಡಬಲ್ ಅಲ್ಲಿ ನಿಂತ ನೋಡಿ. ಹಳದಿ ಕಲರ್ ಟಿ ಶರ್ಟ್, ಸ್ವಲ್ಪ ಇದು ನನ್ನ ಮಂಡೆ ಪಿರಿಕಿ ಥರ ಅವ್ನು ಹಾದಾಗಿದ್ದಾನೆ. ಇದ್ರೊಳಗಡೆ ಎಲ್ಲಿ ಹಬ್ಬ ಇರುತ್ತೋ ಎಲ್ಲಿರುತ್ತೋ ನಮ್ಗೆ ಸಹ ಗೊತ್ತಾಗಲ್ಲ, ಹೆದರಿಕೆ ಆಗುತ್ತೆ. ಆದರೂ ಹಾದಾಗಿದೆ ನೋಡಿ ಅವನು. ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬನ್ನಿ ಸ್ನೇಹಿತರೆ, ಹೋಗಿ ಬರ್ತೇವೆ. ಹುಲ್ಲು ಎಷ್ಟು ಚೆಂದಾಗೈತಲ್ಲ ಶ್ರೇ, ಮಸ್ತಾಗಿದೆ ನೋಡಿ ಹುಲ್ಲು. ಈಗ ಪೇಟೆಗೆ ಹೋಗಿ ಬರ್ತೀವಿ. ಇನ್ನು ಶ್ರಾವಣ ಸ್ಟಾರ್ಟ್ ಆದರೆ ಏನೂ ಮಾಡೋದಕ್ಕೆ ಆಗಲ್ಲ. ತರಲಿಕ್ಕೆ ಚಪ್ಪಲು ಕಿಡ್ಸುಡಿ ತಂದಿಟ್ಟಿವಿ, ಮೊನ್ನೆ ತಂದಿಟ್ಟಾರೆ ಯಜಮಾನ್ರು ನಾವು ಊರಿಗೆ ಹೋದಾಗ. ಈಗ ಚಪ್ಪಲಿಲ್ಲ ನನಗೂ ಇಲ್ಲ, ಶ್ರೇಯನಿಗಿಲ್ಲ. ಹರಿದಿದ್ದು ಇಬ್ಬರಿಗೂ ತರಕ್ಕೆ ಹೊಂಟೀವಿ. ಯಜಮಾನ್ರಿಗೂ ಉಂಟು, ಧನುಷನಿಗೂ ಉಂಟು. ಹಾಗಾಗಿ ನಮಗೆ ಮಾತ್ರ ಇಲ್ಲ, ತಗೊಂಡು ಬರ್ತೇವೆ. ಇಲ್ಲ, ಊಟ ಮಾಡಿಲ್ಲ ಅದು ಬಂದ ಗಡಿ. ಅಂದರೆ ಚಪ್ಪಲ್ ತರಕ್ಕೆ ಹೋಗುದಿತ್ತಲ್ರಿ, ಹಾಗಾಗಿ ಊಟ ಮಾಡಿಲ್ಲ ಅದು ಗಡಿ. ಹಂಗೆ ಹೊಂದೈತಿ ಇವತ್ತು. ಹೊಸದಂತ ಒಳಗೆ ತರದನ್ ತಂಗಿ. ನೋಡಿ ಸ್ನೇಹಿತರೆ, ನೋಡಿ
ಶ್ರೇಯಮ್ಮ ನಂಗೆ ತರೋದಕ್ಕೆ ಯಾರು ಅಂದ್ರೆ ನಮ್ಮಪ್ಪ ನಂಗೆ ಗೊತ್ತಿಲ್ಲ, ನಾನು ಹಾಕೊಡಲ್ಲ. ಹಾಗಾದ್ರೆ ಕೊಟ್ಟು ಬಾ, ಹಣ ರಿಟರ್ನ್ ಅದು ಬ್ಲ್ಯಾಕ್ ಯಜಮಾನ್ರದು, ಅದು ಬೆಲ್ಟಿನ ದನಂದು, ಇದು ನನ್ನದು. ನನಗಿದೇ ಥರ ಚಪ್ಪಲಿ ಕರೆಕ್ಟ್ ಅಕ್ಕ, ಇದರದು ಸರಿಯಾಗಲ್ಲ ಸ್ನೇಹಿತರೆ. ಇದು ಶ್ರೇಯಂದು, ಇದು ಶ್ರೇಯಂದು. ಬೇಕಾ ನಂಗೆ ಯಾವ ಚಪ್ಪಲಿ ಬೇಕಿದೆ ಆಯ್ತಾ? ನೀನತ್ತೆ ಯಾವಂತಿದ್ದಾಗ ನೋಡಿ ದಿಮಾಕ್ ನೋಡಿ ಎಷ್ಟಿದೆ ದಿಮಾಕಿ ಒಳಗೆ. ಮತ್ತೆ ನಂಗೆ ಯಾಕೋ ಇದು ನೋಡಿ. ಟೈಟ್ ಆಗ್ತದೆ ಅಂತ ಅನಿಸ್ತದೆ. 5 ಜೊತೆ ಚಪ್ಪಲು. ಶ್ರೇಯನಿಗೆ 2 ಜೊತೆ, ಇವೆರಡು ಅವಳದ್ದೇ, 5 ನಂದು, ಆಚೆದು ದನಂದು, ಅವ್ರ ಅಪ್ಪಂದು. ನಾವೆಲ್ಲ ಒಂದೊಂದು ಸೆಟ್ ತೊಗೊಂಡ್ರೆ ಆಕೆ 2 ಸೆಟ್. ಮೇಡಮ್ ಅವ್ರು ಭಾರಿ ಇದ್ದದಾರ ಅವ್ರು ಅಲ್ಲ ರೀ. ಟೈಟ್ ಆಗಲ್ವಾ? ಅವ್ರು 2 ಸೆಟ್ ತೊಗೊಂಡ್ರಿ ಇಲ್ಲ ನಮ್ಮ ಮೇಡಮ್ ಅವ್ರಿ. ಬೇಬಿ ಬಿಲ್ ತಡ್ರಿ ಯಾಕೆ ಈಗ ಆಯಿತು. ಇವನಿಗೆ ಬೇಡಂತೆ ನೋಡಿ ಚಪ್ಪಲ್. ನನಗೆ ಚಪ್ಪಾಳೆ ಬೇಡ. ನನಗೆ ಟೈಮ್ ಆಗಿದೆ ಸ್ನೇಹಿತರೆ, ಬೇಗ ಬೇಗ ಚಪಾತಿ ಮಾಡಿಬಿಡ್ತೇನೆ. ಅನ್ನ ತೊಗೊಂಡಿದ್ದೇನೆ ಮೊಸರನ್ನ ಮಾಡಲಿಕ್ಕೆ. ಈ ಥರ ಮ್ಯಾಶ್ ಮಾಡೋದ್ರಿಂದ ಸ್ವಲ್ಪ ಮ್ಯಾಶನ್ನು ಮಾಡ್ಕೋಬೇಕಾಗತ್ತೆ ನಾವು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಪ್ಲೀಸ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನೋಡಿ ಎಷ್ಟು ಇದನ್ನು ಎಲ್ಲವನ್ನು ನನಗೆ ಮ್ಯಾಶ್ ಮಾಡ್ಕೋತೆ ಚೆನ್ನಾಗಿ. ನೋಡಿ ಇನ್ನೂ ಎಷ್ಟು ಆಗುತ್ತೋ ನಿಮ್ಮ ಕೈಲಿ ಅಷ್ಟು ಮಾಡ್ಕೊಳ್ಳಿ. ನಾನು ಇಷ್ಟು ತೆಗೆದಿದ್ದೇನೆ ಸಾಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತೇನೆ. ನೋಡಿ ಗ್ಯಾಸ್ ಮೇಲೆ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಎಣ್ಣೆ ಹಾಕೋತೇನೆ 1 ಟೇಬಲ್ ಸ್ಪೂನ್ನಷ್ಟು. ನೋಡಿ ಎಣ್ಣೆ ಕಾದಿದೆ. 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ 1 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಇದು ಹಾಕ್ತಾಯಿದ್ದೇನೆ ಉದ್ದಿನಬೇಳೆ. ಹಾಗೆ ಇಲ್ಲಿ 1 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ನಾವೀಗ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಬೇಕನ್ಸಿದ್ರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕಟ್ ಮಾಡಿ ಹಾಕಿದರೆ ಮಕ್ಕಳೆಲ್ಲ ತೆಗಿತಾರೆ ಅಂಥೇಳಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಇದು ಈಗ ಒಗ್ಗರಣೆ ರೆಡಿ ಆಗ್ತಾಯಿದೆ. ನೋಡಿ ಒಗ್ಗರಣೆಗೆ ಸ್ವಲ್ಪ ಇಂಗು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಇದರೊಳಗಡೆನೇ ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಮೇಲ್ಗಡೆ ಬೇಕಂದರೆ ಮೇಲ್ಗಡೆ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಬಾಣಲಿ ಒಟ್ಟಿಗೆ ಎಣ್ಣೆ ಒಟ್ಟಿಗೆ ಹಾಕಿದ್ದೀನಿ. ನೋಡಿ ಆ ಕಡೆ ಒಗ್ಗರಣೆ ರೆಡಿ ಆದ ತಕ್ಷಣ ಈ ಕಡೆ ಮೊಸರು, ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಮೊಸರು ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲದಕ್ಕೂ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನ ಮಾಡುವಾಗ ಉಪ್ಪು ಹಾಕಿದರೆ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ ಈಗ ಮಿಕ್ಸ್ ಮಾಡಿದ ಮೇಲೆ ಈಗ ನಾವು ರೆಡಿ ಮಾಡಿಟ್ಟಿರೋವಂಥ ಒಗ್ಗರಣೆನ ಹಾಕಿಬಿಡ್ತೇನೆ. ನೋಡಿ ಇಲ್ಲಿ ಏನು ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿಬಿಡ್ತೇನೆ. ನೋಡಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಒಗ್ಗರಣೆ ಕೊಟ್ಟ ಮೇಲೆ ಚೆನ್ನಾಗಿ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಎಲ್ಲರಿಗೂ ಖುಷಿ ಆಗುತ್ತೆ. ಟೇಸ್ಟಿಯಾಗಿರುವಂಥ ಮೊಸರನ್ನ ರೆಡಿ ಆಯಿತು. ನಿಮಗೆ ಬೇಕಂದರೆ ಇದಕ್ಕೆ ನೀವು ದಾಳಂಬ್ರಿ ಬೀಜ ಕೂಡ ಹಾಕೋಬಹುದು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ ಸ್ನೇಹಿತರೆ. ನಾನಿಲ್ಲಿ ಇತ್ತು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಅದು ಕೂಡ ಚೆನ್ನಾಗಿರಲ್ಲ. ಇಷ್ಟು ಹಾಕಿದರೆ ಸಾಕು. ನೋಡಿ ಈಗ ಮೊಸರನ್ನ ರೆಡಿಯಾಗಿದೆ. ತುಂಬ ತಂಪವಾಗಿರುವಂಥ ಅನ್ನ ಅಂತ ಹೇಳ್ಬೋದು. ಇದು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಖುಷಿ ಆಗುತ್ತೆ. ಈಗ ಸರ್ವ್ ಮಾಡಿ ತೋರಿಸ್ತೇನೆ. ಕಲರ್ಫುಲ್ ಆಗಿರುವಂಥ ಕೋಲ್ಡ್ ಆಗಿರುವಂಥ ಮೊಸರನ್ನ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ. ಸಿಂಪಲ್ ಆಗಿರುವಂಥ ಮೊಸರನ್ನ ಅಂತ ಹೇಳ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಹಲೋ ಹಾಕೊಂಡು ತಿನ್ನಕತ್ತೀರ. ನೋಡಿ ಸ್ನೇಹಿತರೆ ಊಟ ಮಾಡತ್ತಾರ. ಚಪಾತಿ ಕೊಡ್ತಮ್ಮ ಅರ್ಧ. ಹಂಗೆ ಮಾಡಬಾರ್ದು ಕೈ. ಎಂಥದ್ದು ಅನುಷಾರ ಬಾಯಿಲ್ಲ.
ನೋಡಿ ಪದಾರ್ಥ ರೆಡಿ. ಇಲ್ಲಿ ಚಪಾತಿ ಶ್ರೇಯಾನು ಮಾಡಿಗಳು, ನಾನು ಮಾಡಿದೆ ಸ್ನೇಹಿತರೆ. ಬಂದು ಇಲ್ಲಿ ಮೊಸರು ಅನ್ನ ಇದೆ, ಇದು ಪದಾರ್ಥ ಇಲ್ಲಿ ಹಾಕೊಂಡೀನಿ ನೋಡಿ. ಈ ಪ್ಲೇಟ್ ಎತ್ತಿರತ್ನ ಶ್ರೀಕರ್ಣಿ ಯಜಮಾನ್ರಿಗೆ ಮಾತ್ರ ಮಾಡಿದ್ದೇನೆ, ಮಾವಿನ ಹಣ್ಣು ಶ್ರೀಕರ್ಣಿ. ನನಗೆ ರೊಟ್ಟಿ, ಇದು ಪದಾರ್ಥ, ಇವ್ರಿಗೆ 3 ಮಂದಿಗೆ ಚಪಾತಿ. ನೋಡಿ ಯಜಮಾನ್ರು ತೋರಿಸತ್ತಾರೆ. ಇಲ್ಲಿ ಹಣ್ಣಿದೆ. ರಾತ್ರಿ ಊಟಕ್ಕೆ ಇಷ್ಟಿದೆ ನೋಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.